ಒಂದನೊಂದು ಕಾಲದಲ್ಲಿ ಭಗವಾನ್ ಗೌತಮ ಬುದ್ಧನು ಹಳ್ಳಿಯೊಂದರಲ್ಲಿ ಧರ್ಮ ಪ್ರಚಾರಕ್ಕಾಗಿ ಆಯೋಜಿಸಿದ್ದ ಶಿಬಿರವನ್ನು ತಲುಪಿದನು. ಹಳ್ಳಿಯ ಜನರು ತಮ್ಮ ಸಮಸ್ಯೆಗಳನ್ನು ಅವರ ಬಳಿಗೆ ಹೋಗಿ ಅವರಿಂದ ಪರಿಹಾರಗಳನ್ನು ಪಡೆದುಕೊಂಡು ಹೊಸ ಶಕ್ತಿಯೊಂದಿಗೆ ಮರಳುತ್ತಿದ್ದರು. ಊರ ಹೊರಗಿನ ರಸ್ತೆಯಲ್ಲಿ ಕುಳಿತ ಬಡವನೊಬ್ಬ ಬುದ್ಧನ ಬಳಿ ಬಂದು ಹೋಗುವವರನ್ನು ನೋಡುತ್ತಲೇ ಇದ್ದ. ಜನರು ದುಃಖದ ಮುಖಗಳೊಂದಿಗೆ ಭಾರವಾದ ಹೆಜ್ಜೆಗಳೊಂದಿಗೆ ಭಗವಾನ್ ಗೌತಮ ಬುದ್ಧನ ಶಿಬಿರಕ್ಕೆ ಹೋಗುತ್ತಿದ್ದರು. ಆದರೆ ಬರುವಾಗ ಅವರು ಹೊಸ ಶಕ್ತಿಯೊಂದಿಗೆ ಮುಖದಲ್ಲಿ ಮಂದಹಾಸ ಬೀರುತ್ತಾ ಸಂತೋಷದಿಂದ ಹಿಂತಿರುಗುತ್ತಿದ್ದರು. ಅವರನ್ನು ನೋಡಿದ ಬಡವ ಯೋಚಿಸಿದ, ನಾನು ನನ್ನ ಸಮಸ್ಯೆಗಳ ಬಗ್ಗೆ ಪರಿಹಾರ ಕಂಡುಕೊಳ್ಳಲು ಬುದ್ಧನ ಬಳಿಗೆ ಏಕೆ ಹೋಗಬಾರದು ಎಂದು ಆಲೋಚಿಸುತ್ತಾ ಧೈರ್ಯ ಮಾಡಿ ಶಿಬಿರದ ಕಡೆ ಹೋದನು. ಅಲ್ಲಿ ಜನರು ಸಾಲಿನಲ್ಲಿ ನಿಂತು ಒಬ್ಬೊಬ್ಬರಾಗಿ ಹೋಗಿ ತಮ್ಮ ತಮ್ಮ ಕಷ್ಟಗಳನ್ನು ಬುದ್ಧನ ಬಳಿ ಹೇಳಿಕೊಂಡು ಪರಿಹಾರ ಕಂಡುಕೊಳ್ಳುವುದನ್ನು ಇವನು ಪ್ರತ್ಯಕ್ಷವಾಗಿ ನೋಡಿದ. ನಂತರ ಇವನು ಸಹ ಅವರಂತೆಯೇ ಸಾಲಿನಲ್ಲಿ ನಿಂತ. ಕೊನೆಗೆ ಅವನ ಸರದಿಯು ಬಂತು. ಆಗ ಅವನು ಭಗವಾನ್ ಬುದ್ಧನಿಗೆ ನಮಸ್ಕರಿಸಿ ಹೇಳಿದ, ಪ್ರಭು, ನಾನು ಏಕೆ ಬಡವ ಎಂದು. ಆಗ ಭಗವಾನ್ ಗೌತಮ ಬುದ್ಧನು ಮುಗುಳು ನಗುತ್ತಾ ಹೇಳಿದನು, ನೀವು ಯಾರಿಗೂ ಏನನ್ನೂ ನೀಡಿಲ್ಲ, ಅದಕ್ಕಾಗಿಯೇ ನೀವು ಬಡವರು ಎಂದ. ಆಗ ಅವನು ಆಶ್ಚರ್ಯದಿಂದ ಭಗವಾನ್ ಗೌತಮ ಬುದ್ಧನ ಮುಖವನ್ನು ನೋಡಿದ ಮತ್ತು ಪ್ರಭು, ನನ್ನ ಬಳಿ ಏನೂ ಇಲ್ಲ ಇನ್ನೊಬ್ಬರಿಗೆ ಕೊಡಲು, ನಾನು ಬಹಳ ಕಷ್ಟದಿಂದ ಕೂಡಿದ್ದೇನೆ ಎಂದ. ಅವನ ಮಾತನ್ನು ಕೇಳಿದ ಗೌತಮ ಬುದ್ಧನು ಶಾಂತವಾಗಿ ಹೇಳಿದನು, ನಿಮಗೆ ಮುಖವಿದೆ, ನೀವು ಯಾರಿಗಾದರೂ ನಗುವನ್ನು ನೀಡಬಹುದು. ನಿಮಗೆ ಬಾಯಿ ಇದೆ, ನೀವು ಯಾರಿಗಾದರೂ ಹೊಗಳಿಕೆಯ ಮಾತುಗಳನ್ನು ನೀಡಬಹುದು. ನಿಮಗೆ ಕೈಕಾಲುಗಳಿವೆ, ನೀವು ಯಾರಿಗಾದರೂ ಸಹಾಯ ಮಾಡಬಹುದು. ಈ 3 ವಿಷಯಗಳನ್ನು ಹೊಂದಿರುವ ವ್ಯಕ್ತಿಯು ನಾನು ಬಡವ ಎಂಬ ಭಾವನೆಯನ್ನು ಮನಸ್ಸಿನಿಂದ ತೊಡೆದು ಹಾಕುತ್ತಾನೆ. ಏಕೆಂದರೆ ಈ ಪ್ರಪಂಚದಲ್ಲಿ ಎಷ್ಟೋ ಜನ ಅಂಧರು, ಅಂಗವಿಕಲರು, ಯಾರನ್ನು ಅವಲಂಬಿಸದೆ ತಾವಾಗಿಯೇ ದುಡಿದು ತಿನ್ನುತ್ತಾ ನೆಮ್ಮದಿಯ ಜೀವನ ಸಾಗಿಸುತ್ತಿದ್ದಾರೆ ಎಂದರು. ಬುದ್ಧನ ಶಾಂತವಾದ ಮಾತುಗಳನ್ನು ಕೇಳಿ ಅವನಲ್ಲಿದ್ದ ಬಡತನದ ಕೊರಗು ದೂರವಾಯಿತು. ಪ್ರಿಯ ವೀಕ್ಷಕರೇ, ಪ್ರತಿಯೊಬ್ಬರಿಗೂ ಜ್ಞಾನವಿದೆ. ಅದು ದೇವರು ನಮಗೆ ಕೊಟ್ಟ ಅಮೂಲ್ಯವಾದ ಕೊಡುಗೆಯಾಗಿದೆ. ನಾವು ಯಾವತ್ತೂ ತಿಳಿದುಕೊಳ್ಳಲು ಮತ್ತು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುತ್ತಿಲ್ಲ. ಅದಕ್ಕಾಗಿಯೇ ನಾವು ಸಂತೋಷವನ್ನು ಆನಂದಿಸಲು ಸಾಧ್ಯವಾಗದೆ ಜೀವನದಲ್ಲಿ ನಾನು ಬಡವ ಎಂಬ ಚಿಂತೆಯಲ್ಲಿ ಬದುಕುತ್ತಿರುತ್ತೇವೆ.